ಮೈಯಲ್ಲಿ ಹರಕು ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ಕೈಯಲ್ಲೊಂದು ಪುಸ್ತಕವಿರಲಿ ಎಂದು ಬಲ್ಲವರು ಹೇಳಿದನ್ನ ನೆನಪಿಸುವಂತಹ ಒಂದು ದಿನ ಇವತ್ತು. ಸ್ವತಃ ಶಿಕ್ಷಕಿಯಾಗಿದ್ದು ಎಳವೆಯಿಂದಲೇ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ವಾರಕ್ಕೊಮ್ಮೆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಟ್ಟು ಅವರಲ್ಲಿ ಓದುವ ಸಂಸ್ಕಾರವನ್ನು ಬೆಳೆಸುವ ಒಂದು ಪ್ರಯತ್ನ ಮಾಡುವಾಗ ಕೆಲವು ವಿದ್ಯಾರ್ಥಿಗಳಾದರೂ ಓದುವ ಪ್ರಯತ್ನವನ್ನು ಮಾಡ್ತಾರೆ. ಉಳಿದವರು ಪುಸ್ತಕದ ಮುಖಮುಕ್ತ ಏನು, ಪುಸ್ತಕದ ಶೀರ್ಷಿಕೆ ಏನು, ಪುಸ್ತಕದಲ್ಲಿ ಎಷ್ಟು ಪುಟಗಳಿವೆ ಮತ್ತು ಅದರ ಬೆಲೆ ಎಷ್ಟು ಅಂತ ಹೇಳಿ ಆದರೂ ಕನಿಷ್ಠ ಜ್ಞಾನವನ್ನು ಗಳಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾರೆ ಅಂತೇಳಿ. ಓದೋದರಿಂದ ಭಾಷಾ ಗಟ್ಟಿತನ ಬರುತ್ತದೆ, ಮಾತನಾಡುವ ಧೈರ್ಯ ಬರ್ತದೆ ಅಂತೆಲ್ಲ ಹೇಳಿ ನಾವು ಯಾವತ್ತೂ ಕೂಡ ಮಕ್ಕಳಿಗೆ ಹೇಳುವಂತಹ ಮಾತು. ಒಮ್ಮೆ ಧಾರವಾಡಕ್ಕೆ ಕಾರ್ಯಕ್ರಮ ಒಂದಕ್ಕೆ ಗೆಳತಿ ಸ್ಮಿತಾ ಅಮೃತರಾಜೊಂದಿಗೆ ಹೋಗಿದ್ದಾಗ ಅಲ್ಲಿ ಶಂಕರ ಅಲಗತ್ತಿಯವರು ನವಕರ್ನಾಟಕ ಪುಸ್ತಕ ಮಳಿಗೆಗೆ ಕರೆದುಕೊಂಡು ಹೋಗಿದ್ರು. ಅಲ್ಲಿ ಪುಸ್ತಕ ಕಪಾಟಿನಲ್ಲಿ ಕಣ್ಣಾಡಿಸ್ತಾ ಆ ದೃಶ್ಯವನ್ನು ನೋಡಿ ನಾನು ಮೂಕ ವಿಸ್ಮಿತಳಾದೆ. 4ರಿಂದ 5 ವರ್ಷದೊಳಗಿನ ಮಗು ಒಂದು ಕುಳಿತು ಪುಸ್ತಕ ಓದುವುದರಲ್ಲಿ ಮಗ್ನಳಾಗಿದ್ಲು. ನಿಜಕ್ಕೂ ಆ ಮಗುವನ್ನೇ ಆಶ್ಚರ್ಯದಿಂದ ನೋಡ್ತಾ ನಿಂತು ಮತ್ತೆ ಮಳಿಗೆಯವರ ಹತ್ರ ಹೋಗಿ ಕೇಳಿದಾಗ ಆ ಮಗು ಯಾರು ಅಂತ ಕೇಳಿದಾಗ ಅದು ವೈದ್ಯ ದಂಪತಿಗಳ ಮಗು ಅಂತ ಹೇಳಿದರು. ಹಾಗೆ ಕಣ್ಣಾಡಿಸಿದಾಗ ವೈದ್ಯ ದಂಪತಿಗಳು ಕೂಡ ಪುಸ್ತಕ ಹುಡುಕುವುದರಲ್ಲಿ ತಲ್ಲೀನರಾಗಿದ್ದರು. ಆ ಮಗುವಿಗೆ ಓದುವ ಸಂಸ್ಕಾರವನ್ನು ಎಳವೆಯಿಂದಲೇ ಬೆಳೆಸ್ತಿದ್ದಾರೆ ಅಂತೇಳಿ ನೋಡಿ ತುಂಬ ಖುಷಿಯಾಯಿತು ನನಗೆ. ಓದು ಅವಸಾನದ ಅಂಚಿನಲ್ಲಿಲ್ಲ. ಓದು ಕೆಲವರಲ್ಲಾದರೂ ಆಸಕ್ತಿಯನ್ನು ಹವ್ಯಾಸ ಕೆಲವರಲ್ಲಾದರೂ ಆಸಕ್ತಿಯನ್ನು ಹುಟ್ಟಿಸ್ತಾ ಇದೆ ಅಂತೇಳಿ ಮತ್ತು ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ ಅಂತೇಳಿ ಒಂದು ಸಮಾಧಾನದ ಉಸಿರಿನೊಂದಿಗೆ ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಖುಷಿಯಾಗಿರಬಲ್ಲ ಅಂತ ಹೇಳುವಂತಹ ಗಾಂಧೀಜಿಯವರ ಮಾತು ನನಗೆ ನೆನಪಿಗೆ ಬಂತು. ಧನ್ಯವಾದಗಳು.